ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 1 ವೇಣುವಿನ ಚರಿತೆ. ಅಂಗಮಹಾರಾಜನು ಮೃತ್ಯುವಿನ ಮಗಳಾದ ಸುನೀತಳನ್ನು ವಿವಾಹವಾಗಿ ಚಿರಕಾಲ ಧರ್ಮಪಥದಲ್ಲಿ ಜನರಂಜಕವಾಗಿ ರಾಜ್ಯವನ್ನು ಪರಿಪಾಲಿಸಿ ತನ್ನ ವಂಶದ ಕೀರ್ತಿ ಪ್ರತಿಷ್ಠೆಗಳನ್ನು ಭೂಮಿಯ ಮೇಲೆ ಶಾಶ್ವತವಾಗಿರುವಂತೆ ಮಾಡಿದನು. ಆ ದಂಪತಿಗಳಿಗೆ ವೇಣು ಎಂಬುವನು ಜನಿಸಿ ಅವನು ಯುಕ್ತ ವಯಸ್ಸಿಗೆ ಬರುವಷ್ಟರಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಲೋಕಾನುಭವವನ್ನು ಗಳಿಸಿ ತಂದೆಗೆ ತಕ್ಕ ಮಗನೆಂದು ಕೀರ್ತಿಯನ್ನು ಪಡೆದನು. ತನ್ನ ಕೈಲಾಗುವಂತಹ ಲೌಕಿಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅಂಗಮಹಾರಾಜನು ತನ್ನ ಮಗನಾದ ವೇಣುವಿಗೆ ಸಾಮ್ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತಾನು ವಾನಪ್ರಸ್ಥವನ್ನು ಸ್ವೀಕರಿಸಿ ಸತಿ ಸಮೇತನಾಗಿ ಅರಣ್ಯಕ್ಕೆ ಹೋದನು. ವೇಣುವಿಗೆ ರಾಜ್ಯಾಧಿಕಾರಗಳು ಸಂಪ್ರಾಪಿಸುತ್ತಲೇ ಏಕಚಕ್ರಾಧಿಪತ್ಯವಾದಂತಹ ಅಧಿಕಾರವು ಕೈಗೆ ಸಿಗುತ್ತಲೇ ಗರ್ವವು ಹೆಚ್ಚಿತು. ಐಶ್ವರ್ಯ ಮದದಿಂದ ಅವನು ಸ್ಮೃತಿ ಶಾಸ್ತ್ರ ವಿಧಿಗಳನ್ನು ಕಾಲಲ್ಲಿ ಒದ್ದು ಇಷ್ಟರಾಜ್ಯವಾಗಿ ವರ್ತಿಸುವುದಕ್ಕೆ ಆರಂಭಿಸಿದನು. ತನ್ನ ತಂದೆ ತಾತಂದಿರು ಆಧರಿಸಿ ದಾನ ಮಾಡಿದ ಅಗ್ರಹಾರಗಳನ್ನು ಕಿತ್ತುಕೊಂಡನು. ಅವರ ಮೇಲೆ ಅಪಾರವಾದ ಶುಲ್ಕಗಳನ್ನು ವಿಧಿಸಿ ಅನ್ಯಾಯಾರ್ಜಿತವಾದಂತಹ ಆ ಧನವನ್ನು ಅಧರ್ಮ ಆಚರಣೆಗಳಿಗೆ ವಿನಿಯೋಗಿಸಿದನು. ವೇದಾಂತಗಳನ್ನು ಸ್ವಾನುಭವದೊಳಕ್ಕೆ ತೆಗೆದುಕೊಂಡು ಧರ್ಮಪರರಾದ ವಿದ್ವಾಂಸರು ಎಲ್ಲೆಲ್ಲಿದ್ದಾರೋ ಅವರನ್ನೆಲ್ಲ ಹುಡುಕಿ ಹಿಡಿದು ಅವರನ್ನು ದೇಶದಿಂದಲೇ ಹೊರಗೆ ಓಡಿಸಿದನು. ಎಳೆ ವಯಸ್ಸಿನಲ್ಲಿಯೇ ಮಹಾಋಷಿಗಳಿಗೂ ಸಹ ಸಾಧ್ಯವಾಗದ ಆಶ್ಚರ್ಯಕರವಾದ ತಪಸ್ಸನ್ನು ಮಾಡಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವನ್ನು ಸಾಕ್ಷಾತ್ಕರಿಸಿಕೊಂಡು ಧನ್ಯನಾದ ಮಹಾಭಕ್ತನೂ ಆದ ಧ್ರುವನ ವಂಶದಲ್ಲಿ ಜನಿಸಿದ್ದೇನೆಂಬ ಇಂಗಿತ ಜ್ಞಾನವೂ ಸಹ ಇಲ್ಲದೆ ವೇಣು ವಿಷ್ಣು ಭಕ್ತರನ್ನು ಹಿಂಸಿಸಿ ಪಾಷಾಂಡ ವೃತ್ತಿಗಳು ವ್ಯಾಪಿಸುವಂತೆ ಮಾಡಿದನು. ಚೋರರು, ಆಚಾರಹೀನರು, ದುಷ್ಟ ಜನರನ್ನು ಪ್ರೋತ್ಸಾಹಿಸಿ ಅವರ ಕಪಟ ಪ್ರಶಂಸೆಗಳಿಗೆ ಹಿಗ್ಗಿ ಅಮಾಯಕರಾದ ಪ್ರಜೆಗಳನ್ನು ಹಿಂಸಿಸತೊಡಗಿದನು. ಕಾಲಕ್ರಮೇಣ ವೇಣುವು ಪ್ರಜೆಗಳಿಗೆ ಮತ್ತಷ್ಟು ದೂರವಾದನು. ಅಖಂಡ ಭೂಮಂಡಲ ಸಾಮ್ರಾಜ್ಯ ನಾಯಕನೆಂಬ ಅಹಂಕಾರದಿಂದ ಸರ್ವವು ತಾನೇ ಎಂದು ಪ್ರಚಾರವನ್ನು ಮುಂದುವರಿಸಿದನು. ಸಾಧು ಜನರನ್ನು ಹಿಡಿದು ಕಾರಾಗಾರಕ್ಕೆ ತಳ್ಳಿದನು. ಹಿರಿಯರು, ಪೂಜ್ಯನೀಯರು, ಬಂಧುಗಳು, ಆಶ್ರಿತರು ಎಂಬ ವಿವೇಕವನ್ನು ಕಳೆದುಕೊಂಡು ಆಚರಿಸಬಾರದಂತಹ ಅಪಚಾರಗಳನ್ನು ಪ್ರೋತ್ಸಾಹಿಸಿದನು. ಇದು ತಪ್ಪು ಎಂದು ಹೇಳಿದವರನ್ನು ಶಿಕ್ಷಿಸಿದನು. ಈ ಕಿರಾತಕ ವೇಣುವಿನ ದುರಾಗತಗಳನ್ನು ಸಹಿಸಲಾರದೆ ಜನಸಾಮಾನ್ಯರು ಹೊಲ ಆಸ್ತಿಪಾಸ್ತಿಗಳನ್ನು ಮಾರಿ ದೇಶಾಂತರಕ್ಕೆ ಹೋದರು. ಆದ್ದರಿಂದ ಕ್ಷಾಮವು ತಲೆದೋರಿತು. ಆ ಶೋಚನೀಯ ಸಮಯದಲ್ಲಿ ಕೆಲವು ಮುನಿವರ್ಯರು ಹೃದಯವನ್ನು ಗಟ್ಟಿ ಮಾಡಿಕೊಂಡು ಈ ಪಾಪವರ್ತನೆಯಿಂದ ಉಂಟಾಗುವ ಲೋಕವಿನಾಶವನ್ನು ತಾವು ತಡೆಯಬೇಕೆಂದು ಧರ್ಮಗುಣವನ್ನುಂಟು ಮಾಡಿ ವೇಣುವಿಗೆ ಪಶ್ಚಾತ್ತಾಪವೇರ್ಪಡುವಂತೆ ತಕ್ಕ ನೀತಿಗಳನ್ನು ಬೋಧಿಸಿ ಸಾತ್ವಿಕ ಮಾರ್ಗದೆಡೆಗೆ ತಿರುಗಿಸಬೇಕು ಎಂದು ನಿಶ್ಚಯಿಸಿಕೊಂಡು ಮಹಾರಾಜನ ಬಳಿಗೆ ಹೋದರು. ಆ ಮುನಿವರ್ಯರು, ಎಲೆ ಮಹಾರಾಜ, ಎಂತಹ ನಿರುಪಮಾನ ಲೋಕಾಭಿವಂದ್ಯ ಸುಚರಿತರಾದ ಮಹನೀಯರು ಜನಿಸಿದ ಪರಮ ಪವಿತ್ರವಾದ ಪಾವನಿ ವಂಶದಲ್ಲೇ ಹುಟ್ಟಿದ್ದೀಯ. ನೀನು ಎಂತಹ ದುಶ್ಚರ್ಯಗಳಿಗೆ ಒಳಗಾಗಿದ್ದೀಯ, ಎಂತಹ ಕೀಳು ಮಟ್ಟಕ್ಕೆ ಈಗ ನೀನು ಇಳಿದಿದ್ದೀಯ ಎಂದು ಅವರೆಲ್ಲರೂ ಆಗ್ರಹಿಸಿದರು. ಆತನನ್ನು ಕುಳ್ಳಿರಿಸಿಕೊಂಡು ಪ್ರಸಂಗಿಸತೊಡಗಿದರು. ನಿನ್ನ ಪೂರ್ವಿಕರನ್ನು ಆದರ್ಶವನ್ನಾಗಿ ತೆಗೆದುಕೊಂಡು ಮುಂಬರುವ ಪೀಳಿಗೆಗೆ ನಿನ್ನ ಹೆಸರು ಶಾಶ್ವತವಾಗಿ ನಿಲ್ಲುವಂತಹ ಧರ್ಮ ಕಾರ್ಯಗಳನ್ನು ಅನುಷ್ಠಾನ ಮಾಡದೆ ಇಂತಹ ನೀಚ ಕೆಲಸಗಳಿಗೆ ಪ್ರೋತ್ಸಾಹಿಸುತ್ತೀಯ. ತಪಸ್ಸು ಮಾಡಲು ಬಿಡುವುದಿಲ್ಲ, ತಾಪಸಿಗಳಿಗೆ ಬದುಕಲು ಬಿಡುವುದಿಲ್ಲ, ಅಜ್ಞಾನಿಗಳನ್ನು ಆಧರಿಸುತ್ತೀಯ, ಯಜ್ಞಯಾಗಗಳನ್ನು ಮಾಡಿಸುವುದಿಲ್ಲ. ಕ್ರತುಗಳಿಲ್ಲದೆ ದೇವತೆಗಳಿಗೆ ಆಹುತಿಗಳು ಸಿಗದೆ ಹೋದವು. ಅವರ ದಯೆಯಿಲ್ಲದೆ ಲೋಕದಲ್ಲಿ ಮಳೆಯಿಲ್ಲ, ಮಳೆಯಿಲ್ಲದೆ ಬೆಳೆಗಳಿಲ್ಲದಂತಾಯಿತು. ಹಸಿವಿನಿಂದ ಶೋಕಿಸುವ ಆರ್ತರ ಮೊರೆಯನ್ನು ಆಲಿಸದ ಕಟುಕನೆಂದು ಎಲ್ಲರೂ ನಿನ್ನನ್ನು ಅಸಹ್ಯಿಸಿಕೊಳ್ಳುತ್ತಿದ್ದಾರೆ. ಈಗಲಾದರೂ ನಿನ್ನ ಕರ್ತವ್ಯ ಧರ್ಮವನ್ನು ಮತ್ತೆ ನೆಲೆಸುವಂತೆ ಮಾಡು. ಸರ್ವಲೋಕಗಳಿಗೂ ಜಗನ್ನಾಥನಾದ ವಾಸುದೇವನನ್ನು ಮನಸಾರೆ ಪ್ರಾರ್ಥಿಸಿ ಪಾಪ ವಿಮೋಚನೆಯನ್ನು ಮಾಡಿಕೋ ಎಂದು ಮತ್ತೆ ಮತ್ತೆ ಹೇಳಿದರು. ಯಾವ ರಾಜ್ಯದಲ್ಲಿ ವೇದ ಮಂತ್ರಗಳನ್ನು ಸಲಕ್ಷಣವಾಗಿ ಜಪಿಸಿ ಋತ್ವಿಜರು ಯಜ್ಞಗಳನ್ನು ಆಚರಿಸುವರೋ ಆ ರಾಜ್ಯದಲ್ಲಿ ಯಜ್ಞಪುರುಷನಾದ ಶ್ರೀಮನ್ನಾರಾಯಣನು ಸ್ವತಃ ಪ್ರತ್ಯಕ್ಷನಾಗುತ್ತಾನೆ. ಆ ಪುಂಡರೀಕಾಕ್ಷನ ದಯೆಯಿಂದ ಭೂಮಿಯು ಹಚ್ಚ ಹಸಿರಾಗಿದ್ದು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ. ಅನಂತ ಕಲ್ಯಾಣ ಗುಣಕಾರಕನಾದ ಶ್ರೀಹರಿಯ ಪ್ರಸಾದವು ಸಿದ್ಧಿಸಿ ನಿನ್ನ ಜನ್ಮವು ಚರಿತಾರ್ಥವಾಗುತ್ತದೆ ಎಂದು ಮಹರ್ಷಿಗಳು ವಿಷ್ಣು ಮಹಿಮೆಯನ್ನು ವರ್ಣಿಸಿದರು.
ನಂತರ ನಿನಗೆ ಯಜ್ಞ ಮಾಡುವ ಇಷ್ಟವು ಇಲ್ಲದೆ ಹೋದರೆ ನಾವು ಆಚರಿಸಿ ಆ ಪುಣ್ಯ ಫಲವನ್ನು ನಿನಗೆ ಧಾರೆ ಎರೆಯುತ್ತೇವೆ ಎಂದು ಸಹ ಹೇಳಿದರು. ಆದರೂ ದುರ್ಮದೋನ್ಮತ್ತನಾದ ವೇಣುವನು ಮುನೀಂದ್ರರ ಹಿತವಾಕ್ಯಗಳನ್ನು ಕೇಳಲಿಲ್ಲ. ಅದೂ ಅಲ್ಲದೆ ಅವರ ಮಾತುಗಳಿಗೆ ಕೋಪಿಸಿಕೊಂಡು, ಈ ಸೃಷ್ಟಿಯಲ್ಲಿ ನನಗಿಂತ ಅಧಿಕನು ಬೇರೊಬ್ಬನಿಲ್ಲ. ನೀವು ವೃದ್ಧರಾದ್ದರಿಂದ ನಿಮ್ಮ ಬುದ್ಧಿಯು ಕ್ಷೀಣಿಸಿ ನನ್ನ ಶಕ್ತಿ ಏನೆಂಬುದನ್ನು ತಿಳಿಯದೆ ಹೋಗುತ್ತಿದ್ದೀರಾ. ನಾನು ಹರಿಹರ ಬ್ರಹ್ಮಾದಿಗಳ ಅಂಶದಿಂದ ಅವರ ಪ್ರತಿನಿಧಿಯಾಗಿ ಈ ಭೂಮಿಯ ಮೇಲೆ ಅವತರಿಸಿದ್ದೇನೆ. ನನ್ನ ಮುಂದೆ ಈಗ ನೀವು ಹೇಳಿದ ದೇವರುಗಳ ಮೌಲ್ಯವೆಷ್ಟು? ನಾನು ಹೇಳಿದ ಮಾತೇ ವೇದ, ನಾನು ಆಜ್ಞಾಪಿಸುವುದೇ ಧರ್ಮ ಎಂದು ಜಂಭದ ವಚನಗಳನ್ನು ಹೇಳಿದನು. ವೇಣುವಿನ ನಿಂದಾಪೂರಿತವಾದ ಪ್ರಸಂಗವನ್ನು ಕೇಳಿ ಮುನಿಗಳೆಲ್ಲರೂ ಭಯಾನಕ ಕ್ರೋಧಾವೇಶರಾದರು. ಅವನ ಅವಿವೇಕತನದಿಂದ ತಮ್ಮ ಮಾತುಗಳನ್ನು ಕೇಳದ ಗರ್ವಕ್ಕಿಂತಲೂ ಅವನು ಮಾಡಿದ ವಿಷ್ಣು ನಿಂದನೆಯು ಅವರಿಗೆ ಕಠೋರವೆನಿಸಿತು. ಕೂಡಲೇ ಅವರು ಅತಿಯಾದ ದುರಹಂಕಾರದಿಂದ ನೀರಜಾಕ್ಷನನ್ನು, ನಿಖಿಲಾಂಡಪತಿಯನ್ನು, ವಾಸುದೇವನನ್ನು ತಿರಸ್ಕರಿಸಿದ ಪಾಪಕರ್ಮಕ್ಕೆ ರಾಜ್ಯ ಭೋಗವು ಅನರ್ಹವಾದುದು. ಇವನನ್ನು ಹೀಗೆಯೇ ಜೀವಿಸಲು ಬಿಟ್ಟರೆ ಧರ್ಮಕ್ಕೆ ನಿಲ್ಲಲು ಸಹ ಜಾಗವಿಲ್ಲದಂತೆ ಮಾಡಬಲ್ಲನು ಎಂದು ತಿಳಿದು ಮುನಿಗಳು ಮಾರಣ ಮಂತ್ರಗಳನ್ನು ಉಚ್ಚರಿಸಿ ಕೈಯಲ್ಲಿದ್ದ ದರ್ಭೆಗಳನ್ನು ದಿವ್ಯಾಸ್ತ್ರಗಳಾಗಿ ಪರಿಣಮಿಸುವಂತೆ ಮಾಡಿ ಮಹಾರಾಜನ ಶರೀರಕ್ಕೆ ನಾಟುವಂತೆ ಮಾಡಿದರು. ಆ ರೀತಿಯಾಗಿ ವಿಗತಜೀವಿಯಾದ ವೇಣುವಿನ ಕಳೇಬರವನ್ನು ತೈಲಪಾಕ ಮಾಡಿಸಿ ಭೂಮಂಡಲವನ್ನು ಧರ್ಮಪಥದಲ್ಲಿ ಪರಿಪಾಲಿಸುವಂತಹ ಮಹಾರಾಜನಿಗಾಗಿ ಮುನೀಂದ್ರರು ಲೋಕವೆಲ್ಲ ಅನ್ವೇಷಿಸತೊಡಗಿದರು. ವೇಣು ಮರಣಿಸಿದ ಮರುಕ್ಷಣದಲ್ಲಿಯೇ ಧರೆಯು ಅರಾಜಕತೆಯಿಂದ ತುಂಬಿತು. ದುರ್ಗಾಧಿಪತಿಗಳು ಪ್ರತಿಭಟಿಸಿ ಧನ ಧಾನ್ಯಗಳನ್ನು ಹೇರಳವಾಗಿ ಲೂಟಿ ಮಾಡಿದರು. ಶಾಂತಿ ಭದ್ರತೆಗಳು ಲೋಪಿಸಿ ಸ್ತ್ರೀಯರು ಬಾಲವೃದ್ಧರು ಕಣ್ಣೀರಿನ ಪಾಲಾದರು. ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ವೇಣುವಿನ ರಾಜ್ಯದ ಸರಿಹದ್ದುಗಳಲ್ಲಿ ಒಂದು ದೊಡ್ಡ ಧೂಳೀಪಟಲವು ನೆಲದ ಮೇಲಿಂದ ಆಕಾಶದೆತ್ತರಕ್ಕೆ ಹಾರಿತು. ಮಹಾರಾಜನಿಲ್ಲದ ರಾಜ್ಯವನ್ನು ಶತ್ರುಗಳಿಂದ ಸಂರಕ್ಷಿಸಿಕೊಳ್ಳುವುದು ಸುಶಿಕ್ಷಿತರಲ್ಲದೆ ಸಾಮಾನ್ಯ ಪ್ರಜೆಗಳಿಗೆ ಹೇಗೆ ಶಕ್ಯವಾಗುತ್ತದೆ ಎಂದು ನಿರ್ಜನರನ್ನು ಕೇಳುವ ರೀತಿಯಲ್ಲಿ ಆ ದೊಡ್ಡ ಧೂಳೀಪಟವು ಆಕಾಶವನ್ನು ತಾಕಿತು. ಆ ರೀತಿ ಆಕಾಶಕ್ಕೆ ಹಾರುತ್ತಿದ್ದಂತಹ ಧೂಳನ್ನು ಒಂದು ಕಡೆ ಸುರರು ಮತ್ತೊಂದು ಕಡೆ ಭೂಸುರರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಆ ಧೂಳಿನ ಪರಿಸರಗಳಿಲ್ಲದಂತಹ ಕ್ಷೋಣಿ ದೇವತೆಗಳು ಗಾಳಿಯ ವೇಗಕ್ಕೆ ತಾಳಲಾಗದೆ ನೆಲಕ್ಕುರುಳಿದರು. ಸಾಯದೆ ಉಳಿದಿರುವ ಕೆಲವರು ಬ್ರಾಹ್ಮಣರು ರಾಜಧಾನಿಯ ಕಡೆಗೆ ಓಡೋಡಿ ಹೋಗಿ ಮುನೀಂದ್ರರಿರುವ ಸ್ಥಳಕ್ಕೆ ಬಂದು ನಡೆಯುತ್ತಿದ್ದಂತಹ ಘೋರ ದೃಶ್ಯವನ್ನು ವರ್ಣಿಸಿ ಹೇಳಿದರು. ಆಗ ಮುನಿಗಳು ಅರಾಜಕತೆಯಿಂದ ತುಂಬಿದ ಧರೆಯನ್ನು ಕಂಡು ಪ್ರಕೃತಿಯು ಕ್ಷೋಭಿಸುತ್ತದೆಂದು ಗ್ರಹಿಸಿ ಆದಷ್ಟು ಬೇಗನೆ ತಕ್ಕ ಮಹಾರಾಜನನ್ನು ತಂದು ಪಟ್ಟಾಭಿಷಕ್ತನನ್ನಾಗಿ ಮಾಡದೆ ಹೋದರೆ ಪ್ರಜಾನಾಶವು ತಪ್ಪಿದ್ದಲ್ಲವೆಂದು ಚಿಂತಿಸಿ ವೇಣುವಿನ ಮೃತದೇಹದಿಂದಲೇ ಮತ್ತೊಂದು ಜೀವಿಯನ್ನು ಸೃಷ್ಟಿಸಬೇಕೆಂದು ಸಂಕಲ್ಪಿಸಿದರು. ವೇದೋಕ್ತವಾದ ಪ್ರಾಣೋತ್ಸರ್ಗ ಮಂತ್ರಗಳನ್ನು ಸಸ್ವರವಾಗಿ ಹೇಳುತ್ತಾ ವೇಣುವಿನ ಮೃತದೇಹದ ತೊಡೆಯ ಭಾಗವನ್ನು ಮದಿಸಲು ಒಂದು ಪ್ರಾಣವುಳ್ಳ ರೂಪವು ಆವಿರ್ಭವಿಸುವಂತೆ ಮಾಡಿದರು. ಆ ರೀತಿ ಉದ್ಭವಿಸಿದ ಕೆಂಡದಂತಿದ್ದಂತಹ ಭಯಾನಕವಾದ ರೂಪವು ಕಪ್ಪನೆಯ ಶರೀರ, ತೈಲ ಸಂಸ್ಕಾರವಿಲ್ಲದೆ ಶಿಥಿಲವಾಗಿ ಲೋಹಿತ ವರ್ಣದಲ್ಲಿ ಉದ್ದವಾಗಿದ್ದ ಕೂದಲುಗಳು, ನಾಭಿಯನ್ನು ತಾಕುತ್ತಿದ್ದಂತಿರುವ ಗಡ್ಡ, ವಿಕೃತ ರೂಪಕ್ಕೆ ಸರಿಹೊಂದುವ ವಕ್ರವಾದ ಕಂಠದೊಂದಿಗೆ ಅರ್ಥಗರ್ಭಿತವಿಲ್ಲದ ಸ್ಪಷ್ಟತೆಯಿಲ್ಲದ ಧ್ವನಿಯಿಂದ ಜೋರಾಗಿ ಕೇಕೆ ಹಾಕುತ್ತಾ ಬೃಹದಾಕಾರವಾಗಿ ಎದ್ದು ಕುಣಿಯಲಾರಂಭಿಸಿತು. ವಕ್ರದಂತಗಳ ನಡುವೆ ಇರುವ ನಾಲಿಗೆಯನ್ನು ಅಲುಗಾಡಿಸುತ್ತಾ ದೊಡ್ಡ ಗಾತ್ರದ ಹೊಟ್ಟೆಯ ಮೇಲೆ ಕೈಗಳನ್ನಿಟ್ಟು ಭೀಕರವಾಗಿ ಗೋಚರಿಸಿದ ಆ ವಿಕೃತಾಕೃತಿಯನ್ನು ಪರೀಕ್ಷಿಸಿ ನೋಡಿ ಮುನಿಗಳು ಕ್ರೂರ ಕರ್ಮನಾದ ವೇಣುವಿನ ಪಾಪಶೇಷವೇ ಈ ರೀತಿಯಾಗಿ ಘೋರ ವೇಷವನ್ನು ಧರಿಸಿದೆ ಎಂದು ಗ್ರಹಿಸಿದರು. ಆಗ ಮುನಿಗಳು ಆ ಘೋರ ಜೀವಿಯೊಂದಿಗೆ, ನೀನು ನೃಶಂಸಾಕೃತನು, ರಾಜ್ಯ ಪರಿಪಾಲನೆಗೆ ಯೋಗ್ಯವಾದ ಶರೀರಸೌಷ್ಠವ, ಬುದ್ಧಿ ವೈಭವಗಳು ನಿನಗಿಲ್ಲ. ವಿಂಧ್ಯ ಪರ್ವತ ಸಮೀಪದಲ್ಲಿರುವ ಪರ್ವತಾರಣ್ಯ ಪ್ರಾಂತಗಳಲ್ಲಿನ ಮ್ಲೇಚ್ಛ ಜಾತಿಯ ಕಿರಾತಕರಿಗೆ ಅಧಿಪತಿಯಾಗಿ ಶೇಷ ಜೀವನವನ್ನು ಕಳೆ. ಇಂದಿನಿಂದ ನಿನಗೆ ನಿಷಾದನೆಂಬ ಹೆಸರನ್ನು ಅನ್ವಯಿಸಲಿ ಎಂದು ಹೇಳಿ ಅದನ್ನು ಕಳುಹಿಸಿದರು. ಈ ರೀತಿಯಾಗಿ ದುರಿತರಹಿತವಾದ ವೇಣುವಿನ ಪುನೀತ ದೇಹವನ್ನು ಮತ್ತೆ ಮಥನ ಭೂಮಿಕೆಯಾಗಿ ಪ್ರತಿಷ್ಠಾಪಿಸಿ ಮುನಿಗಳು
ಆನಂದೋತ್ಸಾಹದಿಂದ ಉದಾತ್ತ ಅನುದಾತ್ತ ಸ್ವರಯುಕ್ತವಾದಂತಹ ಅತಿ ರಹಸ್ಯವಾದ ವೇದ ಮಂತ್ರಗಳನ್ನು ಪಠಿಸುತ್ತಾ ಅವನ ದಕ್ಷಿಣ ಭುಜವನ್ನು ಮತ್ತೆ ಮದಿಸಿದರು. ವಿಷ್ಣು ಪುರಾಣ ಮುಂದುವರಿಯುತ್ತದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಹೊಡೆಯಿರಿ.